ಇಡೀ ಊರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ತುಂಬಾ ನಮ್ಮ ಮೇಲೆ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಮತ್ತೆ ಇದ್ರ ಮೇಲೆ ಒಂದು ಸಿಂಗಲ್ ಕೆಲಸನೂ ಮಾಡಬಾರ್ದು. ನೀರು ನಾಯಕರ್ ಅವರ ಅಳತೆ 21:37 ಎಲ್ಲವೂ 21 ಇದ್ರೆ ನಿಮ್ದು 37 ಆಗುತ್ತೆ. 21:37 ಅಲ್ವಾ? ಅಳತೆ ಮಾಡ್ಕೊಳ್ರಪ್ಪ. ಆಯ್ತು ಬೀಗ ಇವಾಗ ಆಗ್ಲಿ ಬಿಡಿ. ರವಿ ನಾಯಕ್ ಆಯ್ತಾ ದೌರ್ಜನ್ಯ ಮಾಡ್ತಾರೆ ಅಂತ 37 ಅದೇ ಹಣ ಇರೋದು. ಇದಕ್ಕೂ ಏನ್ ಚೇಂಜಸ್ ಏನಿಲ್ಲ. 21:37 ಅಳತೆ ಮಾಡಿ ತೋರಿಸಿ ಬಾಯ್ಲಿ. ಬಾ ನೀನ್ ಕಡೆ ನೋಡಿ ಅಳತೆ ಮಾಡಿ ಬರ್ರಿ. ಇದು ಅವ್ರದ್ದು ಸಾಯಿರಾ ಬಾನು ಅವ್ರದ್ದು ಜಾಗನ ಒತ್ತುವರಿ ಮಾಡಿ ಮನೆ ನಿರ್ಮಿಸಿರೋದು. ಅವರಿಗೆ ಈಗ ಒಂದು 20 ವರ್ಷದಿಂದನೇ ಅವರಿಗೆ ಅಲರ್ಟ್ ಆಗಿರೋದು, ನಮ್ಮ DC ಆಫೀಸಿಂದನೇ ಅಲರ್ಟ್ ಆಗಿರೋದು. ನಮ್ಮ ಚಿನ್ನಯ್ಯನವ್ರ ಫೀಲ್ಡಲ್ಲೇ ಅವ್ರಿಗೆ ಅಲರ್ಟ್ ಆಗಿರೋ ಜಾಗ, DC ಅವರೇ ಕೊಟ್ಟಿರೋ ಜಾಗ ಅದು. ಅವರು ತುಂಬ 20 ವರ್ಷದಿಂದನೂ ತುಂಬ ಹೋರಾಡಿದ್ದಾರೆ ಈ ಜಾಗಕ್ಕೋಸ್ಕರ. ಅವ್ರ ಮೇಲೆ ದಬ್ಬಾಳಿಕೆ ನಡೆದಿದೆ, ಎಲ್ಲ ನಡೆದಿದೆ. ಅಂದರೆ ಅವ್ರಿಗೆ ಸರಿಯಾದ ಪರ್ಸನ್ ಇರಲಿಲ್ಲ ಅವರಿಗೆ ಹೆಲ್ಪ್ ಮಾಡೋಕ್ಕೆ. ಹಂಗಾಗಿ ಅವ್ರ ದಬ್ಬಾಳಿಕೆ ತಡೆಯೋಕ್ಕಾಗ್ದಲೇ ಅವ್ರು ಊರೇ ಬಿಟ್ಟು ಹೋದರು. ಆಯಿತಾ, ಊರು ಬಿಟ್ಟು ಹೋದ್ಮೇಲೆ ಈಗ ನಮ್ಮದು ಇದು ಕೌನ್ಸಿಲರ್ ಎಲೆಕ್ಷನ್ ಆದಮೇಲೆ ನಮ್ಮ ಹತ್ರ ಬಂದು ಮಾತಾಡಿದ್ಮೇಲೆ ಅದ್ರ ಪ್ರಕಾರ ಏನೈತೆ ಆ ಕಾನೂನು ಪ್ರಕಾರ ಅವ್ರದ್ದು ಪತ್ರ ಆಗಲಿ ಖಾತೆ ಆಗಲಿ ಎಲ್ಲದನ್ನು ತೆಗೆಸಿ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾವು ಇದ್ದೀವಿ. ಅವರಿಗೆ ನ್ಯಾಯ ಕೊಡಿಸ್ತೀವಿ ಅಷ್ಟೇ. ಇವತ್ತು ಅಳತೆಗೆ ಬಂದಿದ್ದಾರೆ ಅಧಿಕಾರಿಗಳು. ಅಳತೆ ಅವ್ರ ಸೈಟನ್ನು ಎಲ್ಲಿದೆ ಅಂತೇಳಿ ಅಳತೆ ಮಾಡಿ ಅವರು ಗುರ್ತಾಕಿ ಹೋಗ್ತಾರೆ. ಕೊಟ್ಟಿದ್ದರು, ನೋಟಿಸ್ ಕೊಟ್ಟಿದ್ದರು. ಯಾರಿಗೆ? ಇವರು ಭಾಗ್ಯಮ್ಮ ಅವ್ರಿಗೆ ಕೊಟ್ಟಿದ್ದರು, ಆಮೇಲೆ ಧರ್ಮಶೆಟ್ಟಿ ಅವ್ರಿಗೆ ಕೊಟ್ಟಿದ್ದರು, ಹಿಂದ್ಗಡೆ ಮೂರ್ತಿ ಅವ್ರಿಗೆ ಕೊಟ್ಟಿದ್ದರು, ಇವರು ಮೇರು ನಿಸಂಗ್ ಕೊಟ್ಟಿದ್ರು, ಸಾಯಿರಾಬಾನು ಕೊಟ್ಟಿದ್ರು ನೋಟಿಸ್. ಅಳತೆ ಇಲ್ಲಿದೆ, ಸರ್ವೆಗೆ ಬರ್ತೀವಿ 3ನೇ ತಾರೀಕು ಅಂತ ಮೆನ್ಷನ್ ಮಾಡಿದರು. ಎಲ್ಲ ಇದು ಮನೆ ಪತ್ರ ಇಟ್ಕೊಂಡು ಎಲ್ಲರೂ ನಾವು ನೋಟಿಸ್ ಜಾರಿ ಮಾಡಿದಂಥವ್ರು ಎಲ್ಲರೂ ಆವತ್ತಿನ ದಿನ ಹಾಜರಾಗಬೇಕು 3ನೇ ತಾರೀಕು 11 ಗಂಟೆಗೆ ಅಂತ ಕೊಟ್ಟಿದ್ರು ನೋಟಿಸು. ಅಂದರೆ 6 ಮನೆಯವ್ರಿಗೆ ಕೊಟ್ಟಿದ್ದಾವೆ ನೋಟಿಸ್. ಅಕ್ಕಪಕ್ಕದಲ್ಲಿ ಎಲ್ಲರಿಗೂ. ಸರ್ 25 ವರ್ಷ ಆಯಿತು ನಮ್ಮ ಹೆಸರಿಗಾಗಿ ರಿಜಿಸ್ಟರ್ ಆಗಿ. 25 ವರ್ಷದಿಂದ ನಾವು ಕಂದಾಯ ಮಾಡಿದ್ದೀವಿ, ಈ ಖಾತೆ ಮಾಡಿಸ್ಕೊಂಡಿದ್ದೀವಿ. ಎಲ್ಲ ನಮ್ಮ ಮೇಲೇ ರಿಜಿಸ್ಟರ್ ಮಾಡಿಕೊಟ್ಟಿರೋದು DC ಸಾಹೇಬರು. ಆವಾಗ 25 ವರ್ಷ ಹಿಂದೆ ಸರ್ ನಮ್ಮ ಹೆಸರಿಗಾಗಿರೋದು. ಅದು ನಮ್ಮ ಜಾಗನೇ ಸರ್ ಅದು. ಸರ್ ಏನು ಮಾಡ್ತೀರಾ ಸರ್, ನಮ್ಮ ಯಜಮಾನ್ರದ್ದು ಆರೋಗ್ಯ ಚೆನ್ನಾಗಿರಲಿಲ್ಲ, ನಾವು ಬೆಂಗಳೂರಿಗೆ ಹೋಗಿದ್ದು. ಆ ಸಮಯದಲ್ಲಿ ಇದ್ದಿದ್ದು ಗುಡಿಸ್ಲನ್ನ ಹೊಡೆದು ಅವ್ನು ಕಟ್ಟಿದ್ದಾನೆ. ಕಂಪ್ಲೇಂಟ್ ಮಾಡಿದ್ದೀವಿ ಸರ್, ಸುಮಾರು ಸಲ ಕಂಪ್ಲೇಂಟ್ ಮಾಡಿದ್ದೀವಿ ನಾವು. ಇದು ಮನೆ ಅವ್ನು ಫೌಂಡೇಶನ್ ತೆಗ್ನಲ್ಲ ಆವಾಗೂ ಮಾಡಿದ್ದೀವಿ, ಬೋರಲ್ ನಾವು ಪೊಲೀಸ್ ಸ್ಟೇಷನಿಗೂ ಮಾಡಿದ್ದೀವಿ, ನಗರಸಭೆಗೂ ಮಾಡಿದ್ದೀವಿ ಸರ್. ಎಲ್ಲ ಕಡೆಯೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಅವರು ನಮ್ಮದು ಅಂತ ಹೇಳಿ ಈ ಥರ ಒತ್ತಾಯ ಮಾಡಿ ನಮ್ಮ ಮೇಲೆ ಹೊಡೆದಾಟ ಮಾಡೋಕ್ಕೆ ಬಂದು, ಅವ್ರು ಬೈದು ಎಲ್ಲ ಜಗಳ ಮಾಡೋಕ್ಕೆ ಬಂದು ನಮ್ಮ ಯಜಮಾನ್ರಿಗೆ ಹೊಡಿಯೋಕ್ಕೆ ಬಂದು ಅವ್ರು ತುಂಬ ನಮ್ಮ ಮೇಲೆ ಹಿಂಸೆ ಕೊಡ್ತಾ ಇದ್ದಾರೆ ಸರ್. ಹಿಂಗೆ ಹೇಳ್ಕೊಳ್ಳೋದಲ್ಲ, ನಮ್ಮದು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ಅವರು. ನಾವು ನಗರಸಭೆಗೂ ಕೊಟ್ಟಿದ್ದು ಸರ್, ಪೊಲೀಸ್ ಸ್ಟೇಷನಿಗೆ 2-3 ಸಲ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅರ್ಧ ರಾತ್ರಿಯಲ್ಲಿ ಆವಾಗ ನಾವು ಗುಡ್ಸ್ಲಲ್ಲಿ ಇರಬೇಕಾದ್ರೆ ನಾವು ಇತ್ತು ಸರ್, ಆವಾಗೆಲ್ಲ ತುಂಬ ಗಲಾಟೆ ಮಾಡಿ ಹಿಂಸೆ ಕೊಡೋರು ನಮಗೆ. ಹಂಗಾಗಿ ನಾವು ನಮ್ಮ ಯಜಮಾನ್ರಿಗೆ ಆರೋಗ್ಯ ಚೆನ್ನಾಗಿರಲಿಲ್ಲ ಅಂತ ಹೇಳಿ ನಾವು ಬೆಂಗಳೂರು ಎಲ್ಲ ದಾಖಲೆ ಇದೆ ಸರ್.
ಇದೆ ಸರ್, ನಮ್ಮದು ಕಂದಾಯ ಕಟ್ಟಿರೋದು ಇದೆ, ಈ ಖಾತಾ ಮಾಡಿಸಿದ್ದೀನಿ, ರಿಜಿಸ್ಟರ್ ಪೇಪರ್ ಇದೆ ನಮ್ಮ ಹೆಸರು ಮೇಲೆ ಆಗಿರೋದು ಎಲ್ಲ ಇದೆ ಸರ್. ನನ್ನ ಹೆಸರು ಸಾಯಿರಾ ಬಾನು ಸರ್. ಸಾಯಿರಾ ಬಾನು ವಿಲೇಜ್ 25 ಸರ್ವೆ ನಂಬರ್ 25 ಅಳತೆ 1836 ಯಾವರೇ ನಾಯ್ಕ ಬಿಸ್ನೆಸ್ ಸೇವಾ ನಾಯ್ಕರವರ ಅಳತೆ ಕವಿತಾ ಮತ್ತು ಕುಮಾರ ಖಾತೆಯನ್ನು ಅಳತೆ 21/37 ಸ್ಥಳದಲ್ಲಿರೋದು 18/4/37 ಇಲ್ಲೇ ಇದೆಯಲ್ಲ ನೀವು ಕೆಲಸಗಳನ್ನು ಕೊಟ್ಟಿರೋ ಈ ಖಾತೆ 21 ಅವರು ರಿಜಿಸ್ಟರ್ ಕೊಟ್ಟಿದ್ದಾರೆ. ತೀರು ನಾಯ್ಕರ್ ಅವರ ಅಳತೆ 21/37 ಎಲ್ಲವೂ 21/37 ಆಗುತ್ತೆ. ತೀರು ನಾಯ್ಕ 21 ಮತ್ತೆ ನಾವು ಹೋದ್ಮೇಲೆ ಕಿರಿಕಿರಿ ಹಾಕ್ಬಾರ್ದಿದ್ದು. ಆಮೇಲೆ ನಾನು ಹೇಳ್ತಾ ಇರೋದು, ನಾನು ಅದನ್ನ ಹೇಳ್ತಾ ಇರೋದು, ನಿಮ್ಗೆ ಏನಿದೆ ಇಲ್ಲೇ ಇದೆ ನಗರಸಭೆ ಅಧಿಕಾರಿಗಳು. ಹೋಗಿ ಮನೆಗೆ ಯಾವುದೇ ರೀತಿ ಗಲಾಟೆ ಹೋಗಿ 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 ಹಿಂದೆ ಬರ್ರಿ ಅಧಿಕಾರಿಗಳಿದ್ದಾರೆ, ಅವ್ರು ಬರ್ರಿ ಇಲ್ಲಿ ಸರ್ವೆ ಇಲ್ಲೇನ್ರಿ ಇಲ್ಲ ಒಂದ್ ನಿಮಿಷ ಹೇಳ್ರಿ. ಈ ಜಾಗ ಇವ್ರದ್ದು ಈ ಜಾಗ ಇರ್ದು ಅಂತ ಯಾರಪ್ಪ ಹೇಳೋರು? ಯಾವ್ದಾದ್ರು ಎರಡು ಪ್ರಾಧಿಕಾರ ಇರ್ಬೇಕು, ಒಂದು ತಹಶೀಲ್ದಾರ್ ಆಫೀಸ್ ಹೇಳ್ಬೇಕು, ನಗರದಲ್ಲಿದ್ರೆ ನಗರಸಭೆ ಹೇಳ್ಬೇಕು. ಅವರೇ ಬಂದು ಈ ಜಾಗ ಇದಿವತ್ತು ಅಂತ ಹೇಳಿದ್ಮೇಲೆ ಮತ್ತೆಂತದಿರ್ತಪ್ಪ, ನಿಮ್ದು ಏನೇ ಅಬ್ಜೆಕ್ಷನ್ ಇದ್ರು ನೀವು ಹೋಗಿ ದಾವೆ ಹೂಡಿ. ಇಲ್ಲ ಅವರೇ ಮಟ್ಟಿಗೆ ಈ ಜಾಗ ಇವ್ರದ್ದು ಅಂತ ಹೇಳಿದ್ರೆ ಯಾರು ಒಂದು ತಹಶೀಲ್ದಾರ್ ಅಧಿಕಾರಿ ಇರ್ತಾರೆ, ಇಲ್ಲ ನಗರಸಭೆ ಕರೆಕ್ಟ್ ಅವ್ರು ಹೇಳಿದ್ದು. ನಗರಸಭೆ ಅಧಿಕಾರಿಗಳು ಬಂದಿದಾರ, ನಿಮ್ದು ಏನೇ ಇದಿದ್ರು ಕ್ಲಾರಿಫಿಕೇಶನ್ ಅದ್ ನೀವು ತಗೊಳ್ರಪ್ಪ. ಈಗ ಅವರೇ ಬಂದು ಹೇಳ್ತಾರೆ ಈ ಜಾಗ ಇವ್ರದ್ದು ಅಂತ. ಮನೆ ಒಳಗೆ ಕಳ್ಸಲ್ಲ, ಯಾರು ಹೇಳೋದ್ರ ಆಯ್ತು ಬೀಗ ಹಾಕ್ಸಲ್ಲ, ಇವ್ರು ಹಾಕ್ಲಿ ನಿಮ್ ಕಡೆಯಿಂದ ನೀವು ನನಗೆ ಏನ್ ದಾರಿ ಬೇಕಾಯ್ತು? ನಿಮ್ಗೆ ಏನೇ 21x37 ಅಲ್ವಾ? ಬರ್ರಿ ನೋಡ್ಬರ್ರಿ. ಈಗ 21 37 ಬೇಕಲ್ಲ.
ಈಗ ಏ, 21 ಬಿಡಪ್ಪ. 21, 37 ಏಯ್, ತಾಮ್ರಪ್ಪ ಟೈಪ. ಇದ್ರ ಪ್ರಕಾರ 21 ಇಟ್ಟು 37 ಬರ್ರಿ ಬಿಡ್ರಿ. ಉದ್ದ 37 ಇರೋದು. ಯಾವ್ದು ಯಾವ್ದು ಆ ರೀತಿ ಯಾರಿಗೂ ಕೊಟ್ಟಿಲ್ಲ. ಎಲ್ಲಿ ಹಾಕಿ ಬಿಡ್ರಪ್ಪ. ಮಾಡಕ್ಕಿಂತ ಕೊಟ್ಟಿದ್ದಾರೆ ಆಯ್ತಾ, ಸುಮ್ಮನೆ ಉಲ್ಟಾ ಆಗ್ಬಿಡಿ ಜಾಗ ಆಯ್ತಾ, ಇಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ ಆಯ್ತಾ. ಕೋರ್ಟ್ ಅನ್ನು ಡಿಸಿ ಅವರಿಗೆ ಹೇಳಿರಲಿಲ್ಲ, ಇವ್ರದ್ದು ಸೈಟ್ ಕಿತ್ಬಿಟ್ಟು ಇವ್ರಿಗೆ ಕೊಡುವಂತ ಸೈಟು ಕೋರ್ಟ್ ಹೇಳಲ್ಲ, ಯಾವ ಕೋರ್ಟ್ ಹೇಳಲ್ಲ. ಇವ್ರು ಮಾತಾಡ್ತಾರೆ ಅಂದ್ರೆ ನಮಗೂ ಕಾನೂನು ಗೊತ್ತಿದೆ, ನಮಗೂ ಕೋರ್ಟ್ ಗೊತ್ತಿದೆ. ಈಗ ನಾನು ಮಾತಾಡ್ತಾ ಇದ್ದೀನಿ, ಸುಮ್ಮನೆ ಎಲ್ಲ ಬಂದಿದ್ದೀರಾ, ನನಗೆ ನ್ಯಾಯ ಕೊಡಿಸ್ಬೇಕು. ನನಗೆ ನನ್ನ ಜಾಗ ಸರ್ ಅದು. ನಾನು 25 ವರ್ಷದಿಂದ ಕಂದಾಯ ಕಟ್ಟಿದ್ದೀನಿ. ನನ್ನ ಹೆಸರಿಗೆ ಇಷ್ಟ ಆಗಿದೆ. ಸರ್ ಎಲ್ಲರೂ ನನಗೆ ನೀವು ನ್ಯಾಯ ಕೊಡಿಸ್ಬೇಕಷ್ಟೇ ನಾನು ಹೇಳ್ತಾ ಇರೋದು. ಎಷ್ಟು ಓಡಾಡ್ತಾ ಇದ್ದೀವಿ ನಾವು. ಇವರಿಗೆ ಇದೊಂದೇ ಬರೋದು. ಪ್ರತಿ ಸಾರಿನೂ ಯಾವ್ದಾರು ಒಂದಾಯ್ತು ಅಂದ್ರೆ ದೌರ್ಜನ್ಯ ಮಾಡ್ತಾರೆ. ಇವ್ರು ಇಡೀ ಮನೆಯವರೆಲ್ಲ ಇಡೀ ಊರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಆಯ್ತಾ. ಇವನಿಗೆ ಇದೊಂದೇ ಬರೋದು, ಇವನು ರವಿ ನಾಯಕಿಗೆ ಇದೊಂದೇ ಬರೋದು, ಬೇರೆ ಇನ್ನೇನು ಬರಲ್ಲ ಇವನಿಗೆ ಆಯ್ತಾ. ಇವ್ನು ದೌರ್ಜನ್ಯ ಮಾಡೋದು ಯಾರಿಗೂ ಒಳ್ಳೇದೇ ಇಲ್ಲ ಆಯ್ತಾ. ಆ ಸೈಟನ್ನು ಖಾಲಿ, ಅದಕ್ಕೂ ಪತ್ರ ಇಲ್ಲ. ಇವ್ರು ದೌರ್ಜನ್ಯ ಇಡೀ ಊರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಆಯ್ತಾ. ಇಡೀ ಊರಿಗೆ ಮಶಾಣದಾಯ್ತು, ಅವ್ರನ್ನೇ ಸೃಷ್ಟಿ ಮಾಡ್ಬಿಟ್ಟಿದ್ರು ಮಶಾಣದಲ್ಲಿ. ಆ 300 ಅಡಿ ಜಾಗ ಒಡೆಯಕ್ ಮಾಡಿದ್ದ ಆಯ್ತಾ, ಅದನ್ನ ಬಿಡಿಸ್ತು. ಈಗ ಇವ್ರ ಮನೆ ಕೆಳಗಡೆ ನಡೆದ್ರೆ ಸೈಟು ಆಯ್ತಾ, ಇಡೀ ಊರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದ್ಯಾರು ಕೇಳಲಿಲ್ಲ. ರವಿ ನಾಯಕ್ ಆಯ್ತಾ, ದೌರ್ಜನ್ಯ ಮಾಡ್ತಾರೆ ಅಂತ ಇವ್ರನ್ನೇ ಜನಕ್ಕೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಇದು ನೀವು ಕನ್ಸ್ಟ್ರಕ್ಷನ್ ಲೈಸೆನ್ಸ್ ಇದ್ದಾರೆ ಎಂತದೂ ಇಲ್ಲ ಸರ್, ಎಂತದೂ ಇಲ್ಲ ಆಯ್ತಾ. ಎಂತ ಲೈಸೆನ್ಸ್ ಇಲ್ಲ. ಮನೆ ಕಟ್ಟಿ ನಾವು ಕೊಡ್ತೀವಿ. ಅದು ತೋರಿಸಿ. ಅಲ್ಲ ನಿಮ್ದು ಏನಿದೆ ತೋರಿಸಿ. ಕೊಡ್ತೀವಿ ಸರ್. ಅಲ್ಲ ನಮಗೆ ತೋರಿಸಿ ಅಂತ. ಇಲ್ಲ ಸರ್, ನರ್ಸರಿ ಕೊಡ್ತೀವಿ. ಈಗ ಕೋರ್ಟ್ ಇವ್ರು ಅಲ್ಲ, ಅವರಿಂದ ಒಂದು ಅವರಿಂದ ಒಂದು ಮುಚ್ಚಿಡ್ತಾರೆ. ಏನ್ರಿ ಕುಮಾರ್ ಅವ್ರೆ, ಬರ್ರಿ ಇಲ್ಲಿ. ಸ್ಟೇಷನ್ ಅಲ್ಲ ರೀ, ನಾನು ಯಾರು ಸ್ಟೇಷನ್ ಮಾಡಕ್ಕೆ ಲ್ಯಾಂಡ್ ಡಿಸ್ಪ್ಯೂಟ್? ನಾನು ಯಾವನ್ರಿ ಮಾಡಕ್ಕೆ? ನಾನು ಯಾವನು ಲ್ಯಾಂಡ್ ಡಿಸ್ಪ್ಯೂಟ್ ಮಾಡಕ್ಕೆ? ನಾನು ಯಾವನಪ್ಪ ಲ್ಯಾಂಡ್ ಡಿಸ್ಪ್ಯೂಟ್ ಮಾತಾಡಕ್ ಸ್ಟೇಷನ್ ಅಲ್ಲಿ? ನಿಮ್ದೇನು ಲ್ಯಾಂಡ್ ಡಿಸ್ಪ್ಯೂಟ್ ನಗರಸಭೆ ಮಾಡ್ಕೊಬೇಕು. ನಾನು ಯಾವ ಸ್ಟೇಷನ್ ಅಲ್ಲಿ ನಾನೇ ಮಾಡ್ಲಿ? ನಾನೇ ಕಟ್ಟೆ ಪಂಚಾಯತಿ ಸ್ಟೇಷನ್. ಜಗಳ ಪಗಳ ಆದ್ರೆ ಸರಿ ಇರಲ್ಲ, ಅದಕ್ಕೆ ಮಾತ್ರ ನನ್ನ ಕೆಲಸ. ನೀವು ಹೇಳಿ ಮತ್ತೇನು ನೋಡಪ್ಪ, ಇವತ್ತು ಎಲ್ಲ ವಿತ್ ಫೋಟೋ ವಿಡಿಯೋ ಮಾಡಿಸ್ತೀವಿ. ಇವಾಗ ಮತ್ತೆ ಇದ್ರ ಮೇಲೆ ಒಂದು ಸಿಂಗಲ್ ಕೆಲಸನೂ ಮಾಡಬಾರ್ದು. ಇದ್ರ ಮುಚ್ಚಳಿಕೆ ಮಾಡಿಸಿ. ಇದ್ರ ಮೇಲೆ ಏನು ಒಂದೇ ಒಂದು ಡ್ರಾಫ್ಟ್ ನಿನ್ನೆ ಸಂಜೆ ಸರ್ 7 ಗಂಟೆ ಮುಚ್ಚಳಿಕೆ ಮಾಡಿಸ್ತಾರೆ. ಈಗ ಇದ್ರ ಮೇಲೆ ಏನಾದ್ರು ಕುಮಾರ್ ಅವ್ರೆ ಆದ್ರೆ ಮತ್ತೆ ಇದ್ರ ಪರಿಣಾಮ ನೀವು ಎದುರಿಸ್ತೀರಿ. ಹೇಳಿದೀನಿ. ಏನ್ ಕೌನ್ಸಿಲರ್ ಕರೆಕ್ಟ್ ಅಲ್ರಿ? 100%. ನಾನು ಇವಾಗ ನನ್ನ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ.